ಬರ್ತೀವಿ ನಾವು ಮೂವಿ ನೋಡ್ಕೊಂಡು. ವೇಷ ಏನಣ್ಣ ಇದು? ನಾವು ಯಶ್ ಅವ್ರಿಗೆ ಕ್ಯಾರೆಕ್ಟರ್ ಅಭಿಮಾನಿ. ನಾವು ನಮ್ಮ ಕನ್ನಡ ಸಿನಿಮಾವನ್ನು ಹಾಲಿವುಡ್ ರೇಂಜ್ಗೆ ತಗೊಂಡೋಗಿರುವಂತಹ ಅವ್ರಿಗೆ ನಾವು ಗೌರವ ಕೊಡಬೇಕು. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ಕೊಂಡು ಈ ಮೂವಿನ ಗೆಲ್ಲಿಸ್ಬೇಕು. ನಂಬರ್ 1 ಕಲೆಕ್ಷನ್ ಮಾಡಬೇಕು ಕರ್ನಾಟಕದಲ್ಲಿ. ಎಲ್ಲ ಫ್ಯಾನ್ಸ್ ಸೇರಿ ಎಲ್ಲ ನಮ್ಮ ಕನ್ನಡದ ಹೆಸರೇ ಬರೋದಲ್ಲಿಗೆ. KGF 1 ಕನ್ನಡ ಇಂಡಸ್ಟ್ರಿ ನಂಬರ್ 1 ಮೂವಿ, KGF 2 ಇಂಡಿಯನ್ ಇಂಡಸ್ಟ್ರಿ ಮೂವಿ, KGF 3 ಬರುತ್ತೆ. ಅದು ಬಂದರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅಣ್ಣ. 2000 ದಾಟ ತಂತೀರಾ ಅಣ್ಣ ಇಲ್ಲಿ? 2000 crore ದಾಟ ತಂತೀರಾ ಇದು? 2000 ಅಲ್ಲ 3000 ಪಕ್ಕ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಬರ್ತೀನಿ ಇದೇ ರಾಮಾಯಣ ಮೂವಿಗೆ, ಅವಾಗ ಬಂದು ಹೇಳ್ತೀನಿ, ಅವಾಗ ಬಂದು ಮಾತಾಡ್ತೀನಿ ನಾನು. ಅಣ್ಣ ಇವ್ರದ್ದೇ ಅಣ್ಣ ವೇಷ? ನಾವು ಗಾಂಧಿ ಶಾಂತಿಯುತವಾಗಿ ಫಿಲಿಮ್ ನೋಡಕ್ಕೆ ಬಂದಿದ್ದೀವಿ. ಎಲ್ಲ ಅಭಿಮಾನಿಗಳು ಶಾಂತಿ ರೀತಿ ಅಂತ ಫಿಲಿಮ್ ನೋಡಿ, ಯಾವುದು ಫ್ಯಾನ್ಸ್ ನಾವು ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ 10 ಚಳವಳಿ ಮಾಡಿ ಫೇಮಸ್ ಆದವನಲ್ಲ ನಾನು. ಗಾಂಧಿ ಮಾಡಿರೋ 10 ಚಳವಳಿನೂ ಫೇಮಸ್ಸೇ. ನಾನು ಆಫ್ರಿಕಾದಿಂದ ಬಂದಿದ್ದೀನಿ, ಅರ್ಧಂಬರ್ಧ ಓದಿ. ಯಾಕಂದರೆ ನಮ್ಮ ಟಿಕೆಟ್ ಸಿಗಲಿಲ್ಲ. ಹಾಂ, ನಾವು ಗಾಂಧಿಯಲ್ಲಿ ಅಲ್ಲಿ ಓದಿರೋದಲ್ಲ, ಅರ್ಧಂಬರ್ಧ ಓದಿ ಬಂದಿರೋದು. ಅಲ್ಲೇ ಟಿಕೆಟು ಸಿಕ್ಕಿಲ್ಲ ನಮಗೆ. ಯಾಕಂದರೆ ಕರ್ನಾಟಕದಲ್ಲಿ ನೋಡೋಣ ಅಂತ ಬಂದಿದ್ದೀನಿ. ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಥ್ಯಾಂಕ್ ಯು ಅಣ್ಣ. ಯಾವುದಾದ್ರೂ ಒಂದು ಚಳುವಳಿ ಹೆಸರು ಹೇಳ್ತೀರಾ ಅಣ್ಣ? ಉಪ್ಪಿನ ಸತ್ಯಾಗ್ರಹ. ನಾನು ಉಪ್ಪಿನ ಸತ್ಯಾಗ್ರಹನ ಮಾಡ್ತೇನೆ. ಈ ಫಿಲಮ್ ಏನಾರು 100 days ಓಡಲಿಲ್ಲ ಅಂದರೆ ಟಾಕ್ಸಿಕ್ ಸತ್ಯಾಗ್ರಹ ಮಾಡ್ತೀನಿ ನಾನು ಇಲ್ಲೇ ಕುತ್ಕೊಂಡು. ಥ್ಯಾಂಕ್ ಯು. ಗಾಂಧೀಜಿ ಹಾಕೊಂಡು ಬಂದಿರುವಂಥದ್ದು ಒಬ್ರು ಶಾಂತಿ ಮತ್ತೊಬ್ರು ಅಶಾಂತಿ. ಸೊ ಯಾಕೆ ಇವೆರಡು ಜೊತೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅವನ್ನೇ ಮಾತಾಡ್ತಾನ. ಸರ್ ಏನಿದು ರಾವಣ ವೇಷ? ಯಾಕೆ ಇಲ್ಲಿ ಬಂದಿದ್ದೀರಾ ರಾವಣ ವೇಷ? ನಾವು ಯಶ್ ಬಾಸ್ ಅವ್ರಿಗೆ ಕ್ಯಾರೆಕ್ಟ್ರಲ್ಲಿ ನಾವು ಅಭಿಮಾನಿ, ಅಪ್ಪಟ ಅಭಿಮಾನಿ. ಅವರು ನಮ್ಮ ಕನ್ನಡ ಸಿನಿಮಾವನ್ನು ಇಂಡಿಯನ್ ಲೆವೆಲ್ಗೆ ತಗೊಂಡೋಗಿರೋರವರು. ನಾವು ಈ ಕನ್ನಡಿಗರಾದಂತಹ ನಾವು ಈ ಮೂವಿನ ಬೆಳೆಸಬೇಕು, ಆರೈಸಬೇಕು. ಯಾಕಂದರೆ ಪ್ರೈಡ್ ಆಫ್ ಕರ್ನಾಟಕ ಟಾಕ್ಸಿಕ್ ಅನ್ನೋದು ನಾಟ್ ಓನ್ಲಿ ಕರ್ನಾಟಕ ರೀಸನ್. ಅದರಿಂದ ನಾವು ಯಶ್ ಅವ್ರನ್ನ ಗೌರವಿಸಬೇಕು. ಯಾವುದೇ ಫ್ಯಾನ್ ಆಗಲಿ ಫ್ಯಾನ್ ವಾರ್ ಮಾಡಬಾರ್ದು. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಘನತೆ ತಗೊಂಬರುವಂತಹ ಮೂವಿ. ಒಳ್ಳೆಯದೋ ಕೆಟ್ಟದೋ ಹೆಸರು ಬರ್ತಾ ಇರೋದು ಕರ್ನಾಟಕದ್ದು. ದಯವಿಟ್ಟು ಯಾರು ಫ್ಯಾನ್ಸ್ ವಾರ್ ಮಾಡಬೇಡಿ. ಮಾಡಿದ್ರೆ ಅವ್ರಿಗೆಲ್ಲ ಗದೆಯಿಂದ ಬೀಳ್ತಾನೆ ಇರುತ್ತೆ. ಇದು ನಮ್ಮ ಕರ್ನಾಟಕದ ಮೂವಿ. ಎಲ್ಲ ಆರೈಸಿ. ಒಂದು ರೆಸ್ಪಾನ್ಸಿಬಿಲಿಟಿ ಬ್ರೋ. ಇದು ಕಿಚ್ಚಡಿ ಹಿರಿಯಪ್ಪ. ಓಕೆ, ಇವಾಗ ಸಿನಿಮಾ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು? ಇನ್ನೂ ನೋಡಿಲ್ಲ, ಹೋಗಿ ಬರ್ತೀವಿ. ಹೋಗಿ ಬಂದಮೇಲೆ ಹೇಗಿದೆ ಅಂತ ಹೇಳ್ತೀವಿ. KGF 1 ಕನ್ನಡ ನಂಬರ್ 1 ಮೂವಿ, KGF 2 ಇಂಡಿಯಾ ನಂಬರ್ 1 ಮೂವಿ, ಟಾಕ್ಸಿಕ್ ಹಾಲಿವುಡ್ ನಂಬರ್ 1 ಮೂವಿ. ಇಷ್ಟು ದಿನ CU ಆಫ್ ಇಂಡಿಯಾ ನೋಡಿದ್ರ, ಇನ್ಮೇಲಿಂದ CU ಆಫ್ ಶ್ರೀಲಂಕಾ. ಓಕೆ, ಈಗ ಗಾಂಧೀಜಿ ಅವ್ರನ್ನ ಮಾತಾಡ್ತೀನಿ. ಸರ್, ನೀವಿಲ್ಲಿ ಗಾಂಧೀಜಿ ವೇಷ ತೊಡ್ಕೊಂಡು ಬಂದಿದ್ದೀರಾ ಇವಾಗ. ಸೊ ಏನು ಹೇಳ್ತೀರಾ ಟಾಪಿಕ್ ಸಿನಿಮಾ ಬಗ್ಗೆ? ಎಷ್ಟು ಕ್ಯೂರಿಯಾಸಿಟಿ ಇದೆ ನಿಮಗೆ? ಯಾವುದೋ 10 ಚಳವಳಿ ಮಾಡಿ ಗಾಂಧಿ ಆದವನಲ್ಲ ನಾನು. ಮಾಡಿರೋ 10 ಚಳವಳಿನೂ ಫೇಮಸ್ಸೇ. ಇದು ಕನ್ನಡಿಗರ ಫಿಲಿಮು, ಇಂಡಿಯನ್ ಫಿಲಿಮು. ಯಾರಾದರೂ ನೆಗೆಟಿವ್ ಆಗಿ ಪೋಸ್ಟ್ ಮಾಡಿದ್ರೆ ನನ್ನ ಕೋಲಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ನಿಮ್ಮನ್ನು. ಇದು ನಮ್ಮ ಯಶ್ ಬಾಸ್ ಅವರ ಮೂವಿ. ಎಲ್ಲ ಫ್ಯಾನ್ ವಾರ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಚೆನ್ನಾಗಿದೆ. ಕರ್ನಾಟಕದಲ್ಲಿ ನೋಡಿ, ಮಾಡಿ, ಬೆಳೆಸಿ, ಹಾರೈಸಿ. ಇದು ಶಾಂತಿಯುತವಾಗಿ ಓಡಲಿ ಪಿಕ್ಚರು. ಯಾವುದೇ ಒಂದು ಗಲಾಟೆಯನ್ನು ಮಾಡೋಕ್ಕೆ ಹೋಗ್ಬೇಡಿ. ಶಾಂತಿಯುತವಾಗಿ ಓಡಲಿ, ಇದು ಓಡಲಿ. ಇಲ್ಲ ಪಕ್ಕ ಪ್ರಿಪೇರ್ ಆಗಿ ಬಂದಿದ್ದೀರಾ ಕಾನ್ಸೆಪ್ಟ್ನ, ಏನೇನು ಮಾತಾಡಬೇಕು ಅಂತ ಅಷ್ಟೇನ ಗೊತ್ತಿರೋದು? ಓಕೆ, ಯಾಕೆ ರಾಕಿಂಗ್ ಸ್ಟಾರ್ ಯಶ್ ಅವರಂತ ಇಷ್ಟ? ಅವರ ಒಂದು ಅಭಿಮಾನಿ ನಾನು. ಅವರ ಇಂಡಿಯನ್ ಒಂದು ನಮ್ಮ ಕನ್ನಡ ಫಿಲಿಮ್ನ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸ್ತೀವಿ ಅಂತ ಹೇಳಿದ ಮೇಲೆ ನಾವು ಅವರ ಅಭಿಮಾನಿಯಾಗಿದ್ದು. ಚೆನ್ನಾಗಿದೆ. ವಿಡಿಯೋ ಫಿಲಿಮ್ ರಾಯ ಯಮರಾಯ ಬಂದಿದ್ದೀರಾ ಇಲ್ಲಿ. ಓಕೆನಾ, ರಾಯನ್ ನೋಡೋದಕ್ಕೆ. ಸೊ ಏನು ಹೇಳ್ತೀರಿ? ಎಷ್ಟು ನಿಮಗೆ ಟ್ರೈಲರ್ ನೋಡಿದಾಗ ಮತ್ತೆ ಇವಾಗ ನೋಡೋಕೆ ಹೋಗ್ತೀರಾ, ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮಗೆ? ಹೇಳ್ದವಲ್ಲ, ಇದು ಕರ್ನಾಟಕ ಮೂವಿ ಅಲ್ಲ, ಹಾಲಿವುಡ್ ರೇಂಜಲ್ಲಿರೋ ಮೂವಿ. ತುಂಬ ಎಲ್ಲ ಆರೈಸಿ. ಒಂದೇ ಒಂದು ಡೈಲಾಗು, ನಿಮ್ಮಪ್ಪ ನಿನ್ನ ರಿಚ್ಚಾಗಿ ಸಾಕಿದ್ದಾನೆ, ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಇನ್ಮೇಲಿಂದ ಇವರಪ್ಪ ನನ್ನ ಮಾವ, ನಾನು ನಿಮ್ಮೆಲ್ರಿಗೂ ಭಾವ. ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊಳ್ರ. ಇನ್ಮೇಲಿಂದ ಫ್ಯಾನ್ಸ್ ವಾರ್ ಬಿಡ್ರಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಮೂವಿ ನೋಡಿ ಅಂತ ನಮ್ಮ ಅಪ್ಪು ಬಾಸ್ ಹೇಳೋರೆ. ಜೈ ಅಪ್ಪು ಬಾಸ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು